ವಿನೋದ್ ರಾಜ್ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ನಟಿಸಿದ ಪ್ರತಿಭಾವಂತ ನಟ. ವರನಟಿ ಲೀಲಾವತಿ ಅವರ ಪುತ್ರ ಆಗಿದ್ರು ಕೂಡ ಇವರಿಗೆ ಅವಕಾಶ ಅಂತ ಸಿಕ್ಕಿದ್ದು ಕಡಿಮೆನೆ. ಅಮ್ಮ ನೇಮು ಫೇಮು ಎಲ್ಲಾ ಗಳಿಸಿದ್ರೆ ಅದ್ಯಾಕೋ ಏನೋ ವಿನೋದ್ ರಾಜ್ಗೆ ಲಕ್ ಕೈ ಹಿಡಿಲೇ ಇಲ್ಲ. ಅಂದುಕೊಂಡಷ್ಟು ಅವಕಾಶಗಳು ಸಿಗ್ಲಿಲ್ಲ. ಹೇಳಿಕೊಳ್ಳುವಂತಹ ಸಕ್ಸಸ್ ಕೂಡ ಸಿಗ್ಲೇ ಇಲ್ಲ. ಇದರಿಂದ ಬೇಸತ್ತ ಅವರು ಸಿನಿಮಾ ಸಹವಾಸನೆ ಬೇಡ ಅಂತ ದೂರದಲ್ಲಿ ತಾವಾಯ್ತು ತಮ್ಮ ತೋಟ ಆಯ್ತು ಅಂತ ಅಮ್ಮನ ಜೊತೆನೆ ಇದ್ಬಿಟ್ರು. ಇದೀಗ ತಾಯಿ ಲೀಲಾವತಿಯವರು ಕೂಡ ಅವರ ಜೊತೆಯಲ್ಲಿಲ್ಲ. ಅಮ್ಮನಿಗಾಗಿ ದೇವಾಲಯವನ್ನೇ ಕಟ್ಟಿ ಅಲ್ಲೇ ಮನೆ ತೋಟ ನೋಡ್ಕೊಂಡು ಇದ್ದಾರೆ. ಹಾಗಾದ್ರೆ ವಿನೋದ್ ರಾಜ್ಗೆ ಕಲೆ ಟ್ಯಾಲೆಂಟ್ ಎಲ್ಲಾ ಇದ್ರೂ ಕೂಡ ಯಾಕೆ ಅವರಿಗೆ ಅವಕಾಶಗಳು ಸಿಗ್ಲಿಲ್ಲ? ಏನಾಯ್ತು ಅವರ ಸಿನಿ ಜರ್ನಿಯಲ್ಲಿ? ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳೋದಕ್ಕೆ ಕಾರಣ ಆದ್ರೂ ಏನು? ಆ ಗುಂಪಿಂದಾನೇ ದೂರ ಸರಿದು ಬಿಟ್ರ ವಿನೋದ್ ರಾಜ್ ಅವರು? ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ವಿನೋದ್ ರಾಜ್ ಅವರ ಬಗ್ಗೆ ಹೇಳೋದಕ್ಕೂ ಮುಂಚೆ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಲೀಲಾವತಿ ಅಮ್ಮನವರ ಬಗ್ಗೆ ಒಂದು ಸ್ವಲ್ಪ ಅವರ ಹಿನ್ನೋಟವನ್ನ ನೋಡ್ಬಿಡೋಣ. ಲೀಲಾವತಿ ಅಮ್ಮನವರು ಸುಮಾರು 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಕೂಡ ಮಾಡಿದ್ರು. ಸುಬ್ಬಯ್ಯ ನಾಯ್ಡು ಅವರಂತಹ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಇವರು ಮದ್ರಾಸ್ಗೆ ಬರ್ತಾರೆ. ಸಿನಿಮಾ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಅಲ್ಲಿಂದ ಅವರ ಸಿನಿ ಜರ್ನಿ ಶುರು ಆಗುತ್ತೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಲೀಲಾವತಿ ಅವರು ತಮ್ಮ ಪತಿ ಮಹಾಲಿಂಗ ಭಾಗವತರವರ ಜೊತೆ ನಾಟಕಗಳಲ್ಲೂ ಕೂಡ ಬಣ್ಣ ಹಚ್ತಾರೆ. ರಾಜ್ಕುಮಾರ್ ಅವರ ಜೊತೆ ಕೂಡ ತುಂಬಾನೇ ಸಿನಿಮಾಗಳಲ್ಲಿ ನಟಿಸಿದ್ರು ಲೀಲಾವತಿ ಅಮ್ಮನವರು. ಒಂದು ಕಾಲದಲ್ಲಿ ಹಿಟ್ ಜೋಡಿ ಅಂತ ಕೂಡ ಅನಿಸ್ಕೊಬಿಟ್ಟಿದ್ರು ಅಣ್ಣವರು ಮತ್ತೆ ಲೀಲಾವತಿ ಅವರು. ಇನ್ನು ಲೀಲಾವತಿ ಅವರು ಹಿಂದಿ, ಕನ್ನಡ, ಮಲಯಾಳಂ, ತೆಲುಗು ಸೇರಿದಂತೆ 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಲೀಲಾವತಿ ಅವರ ಪತಿ ಮಹಾಲಿಂಗ ಭಾಗವತರ ಅನ್ನೋ ಸತ್ಯ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಎಷ್ಟೊಂದು ಸಂದರ್ಶನಗಳಲ್ಲಿ ದೊಡ್ಡವರೆಲ್ಲಾನು ಕೂಡ ಡಾಕ್ಯುಮೆಂಟ್ ಸಮೇತ ಇದನ್ನ ಪ್ರೂವ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇನ್ನು ಇವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಹಾಲಿಂಗ ಭಾಗವತರವರು ಕೂಡ ಕನ್ನಡದವರೇ, ನಮ್ಮ ಕರ್ನಾಟಕದವರೇನೆ. ನಾಟಕಗಳಲ್ಲಿ ಹೆಚ್ಚು ಅವರು ತೊಡಗಿಸ್ಕೊಡ್ತಾರೆ ಅವರನ್ನ. ಅದಾದ ನಂತರ ಅವರು ಸ್ವಂತ ನಾಟಕ ಕಂಪನಿಯನ್ನು ಕೂಡ ಹೊಂದಿರ್ತಾರೆ. ಮಹಾಲಿಂಗ ಅವರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. 18 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲೇ ಬಣ್ಣವನ್ನ ಹಚ್ಕೊಂಡಿದ್ದಾರೆ ಮಹಾಲಿಂಗ ಭಾಗವತರವರು. ಇನ್ನು ಮದ್ರಾಸ್ನಲ್ಲಿ ಇರ್ಬೇಕಾದ್ರೇನೆ ವಿನೋದ್ ರಾಜ್ ಅವರು ಜನಿಸ್ತಾರೆ. ಮಹಾಲಿಂಗ ಭಾಗವತರಿಗೆ ಲೀಲಾವತಿ ಅವರು 3ನೇ ಪತ್ನಿ ಕೂಡ ಹೌದು. ಸೊ ಇದೆಲ್ಲ ವಿಚಾರ ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಲೀಲಾವತಿ ಅಮ್ಮನವರು ಮಹಾವತ ಭಾಗವತರವರ ಪತ್ನಿ ಅನ್ನೋದು ಅಷ್ಟೇ ಸತ್ಯ. ವಿನೋದ್ ರಾಜ್ ಅವರ ತಂದೆ ಮಹಾಲಿಂಗ ಭಾಗವತರ್ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನು ಮಗ ವಿನೋದ್ ರಾಜ್ ಅವರು ಹುಟ್ಟಿದ ಮೇಲೆ ಲೀಲಾವತಿ ಅವರು ಅವ್ರನ್ನ ಬೆಳೆಸೋದಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾರೆ. ಸಾಕಷ್ಟು ಏಳು ಬೀಳುಗಳನ್ನ ನೋಡಿ ಮಗನನ್ನ ಬೆಳೆಸಿ ಕೊನೆಗೆ ಬಣ್ಣದ ಬದುಕಿನ ಸಹವಾಸನೆ ಬೇಡ ಅಂತ ದೂರ ಸರಿದ್ ಬಿಡ್ತಾರೆ. ತಮ್ಮಷ್ಟಕ್ಕೆ ತಾವು ಕೃಷಿ ಮಾಡ್ಕೊಂಡು ಇರೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ವಿನೋದ್ ರಾಜ್ ಸಿನಿಮಾ ರಂಗಕ್ಕೆ ಬರೋದು ಬೇಡ ಅಂತ ಲೀಲಾವತಿ ಅಮ್ಮನವರು ಕೂಡ ಅಂದ್ಕೊಂಡಿದ್ರಂತೆ. ಸುಮ್ನೆ ಸಿನಿಮಾ ರಂಗಕ್ಕೆ ಬರೋದು ಮತ್ತೆ ಒಂದಷ್ಟು ಹೆಸರನ್ನ ಮಾಡೋದು, ಅದಾದ ನಂತರ ಕೆಲವೊಂದಿಷ್ಟು ಬಂದೇ ಬರುತ್ತೆ ಮಾತುಗಳು, ಟೀಕೆಗಳು ಎಲ್ಲ. ಸೊ ಎಲ್ಲದನ್ನು ನೋಡಿ ಸಿನಿಮಾ ರಂಗದಿಂದ ದೂರ ಆಗೋದ್ರ ಬದಲು ನನ್ನ ಮಗ ಸಿನಿಮಾ ರಂಗಕ್ಕೆ ಬರೋದೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ ಲೀಲಾವತಿ ಅಮ್ಮನವರು. ಆದ್ರೆ ವಿನೋದ್ ರಾಜ್ಗೆ ಅನಿರೀಕ್ಷಿತವಾಗಿ ಸಿನಿಮಾದ ನಂಟು ಬಂದು ಬಿಡುತ್ತೆ. ತಾಯಿ ಜೊತೆ ಅವರು ಶೂಟಿಂಗ್ ನಲ್ಲಿ ಹೋಗ್ತಾ ಇರ್ತಾರೆ. ಅದನ್ನ ನೋಡ್ತಿದ್ದಂತಹ ವಿನೋದ್ ರಾಜ್ಗೆ ಸಿನಿಮಾ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ ಬೆಳೆದ್ ಬಂದ್ಬಿಡುತ್ತೆ. ಹಾಗೋ ಹೀಗೋ ಅವರು ಡ್ಯಾನ್ಸ್ ಕೂಡ ಕಲ್ತ್ಕೊಂಡ್ಬಿಡ್ತಾರೆ. ಅದಾದ ನಂತರ ಇವರಿಗೆ 1987ರಲ್ಲಿ ಒಂದು 20-21 ವಯಸ್ಸಿರ್ತಾರೆ ಅಷ್ಟೇನೆ ವಿನೋದ್ ರಾಜ್ ಅವರು. ಆಗ್ಲೇ ಅವರಿಗೆ ಒಂದು ಸಿನಿಮಾ ಅವಕಾಶ ಬರುತ್ತೆ. ಅದೇ ಡ್ಯಾನ್ಸ್ ರಾಜ ಡ್ಯಾನ್ಸ್. ಸೊ ಡ್ಯಾನ್ಸ್ ಬರ್ತಾ ಇದ್ದಂತಹ ಸಿನಿಮಾ ವಿನೋದ್ ರಾಜ್ ಅವರಿಗೆ ಸಿನಿಮಾ ಅವಕಾಶವನ್ನ ಕೊಟ್ಟಿದ್ದೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ದೇಶಕ ದ್ವಾರಕೀಶ್ ಅವರು. ಸಿನಿಮಾ ಒಂದು ತಕ್ಕ ಮಟ್ಟದಲ್ಲಿ ಹಿಟ್ ಆಗುತ್ತೆ. ವಿನೋದ್ ರಾಜ್ ಅವರು ಕೂಡ ಹೆಸರು ಕೂಡ ಮಾಡ್ತಾರೆ ಆ ಸಿನಿಮಾದಿಂದ. ಆದ್ರೆ ಕೆಲವೊಂದಿಷ್ಟು ಅಪಪ್ರಚಾರದಿಂದ ವಿನೋದ್ ರಾಜ್ಗೆ ಮತ್ತೊಂದು ಸಿನಿಮಾ ಅವಕಾಶಕ್ಕಾಗಿ 1 ವರ್ಷ ಕಾಯ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಒಂದಿಷ್ಟು ಗುಂಪುಗಳು ವಿನೋದ್ ರಾಜ್ ಅವ್ರನ್ನ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಆಗ ಒಂದಿಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇತ್ತು. ಅದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಆ ಗಾಸಿಪ್ಗಳು ಏನಂತ ಹೇಳಿ. ಸೊ ಅದರಿಂದ ವಿನೋದ್ ರಾಜ್ ಅವರು ಮುಂದೆ ಬಂದ್ರೆ ಎಲ್ಲಿ ಯಾರಿಗಾದ್ರೂ ತೊಂದರೆ ಆಗತ್ತೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಓಡಾಡುತ್ತೆ ಅನ್ನೋಂತಹ ಕಾರಣಕ್ಕಾಗಿ ವಿನೋದ್ ರಾಜ್ ಅವ್ರನ್ನ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಅನ್ನೋದು ಓಡಾಡ್ತಾ ಇರುವಂತಹ ಒಂದು ಮಾತು. ಇನ್ನು ವಿನೋದ್ ರಾಜ್ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಆದ ನಂತರ 88ರಲ್ಲಿ ಒಂದು ಮೂವಿ ಮಾಡ್ತಾರೆ. ಅದಾದ ನಂತರ 89, 90 ಹೀಗೆ ಒಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಅವಕಾಶಗಳು ಅವ್ರನ್ನ ಹುಡ್ಕೊಂಡು ಬರುತ್ತೆ. ಅದಾದ ನಂತರ ಇವರು 1997ರಲ್ಲಿ ಒಂದು 5 ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದ್ರೆ ಯಾವುದು ಕೂಡ ಲೀಡ್ ರೋಲ್ ನಲ್ಲಿ ಅಲ್ವೇ ಅಲ್ಲ. ಸಣ್ಣ ಪುಟ್ಟ ಪಾತ್ರ, ಸೈಡ್ ರೋಲ್ಗಳು ಈ ರೀತಿಯಾಗಿ ಅವಕಾಶವನ್ನ ಗಳಿಸ್ಕೊಳ್ತಾರೆ.
ಇನ್ನು ವಿನೋದ್ ರಾಜ್ ಅವರಿಗೆ ಕೊಂಚ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತಂದ್ರೆ ಅದು ಕನ್ನಡದ ಕಂದ ಅನ್ನುವಂತಹ ಸಿನಿಮಾ. ಅದಾದ ನಂತರ ಅವರು ಶುಕ್ರ ಕೂಡ ತಕ್ಕ ಮಟ್ಟಿಗೆ ಒಂದು ಹೆಸರನ್ನ ತಂದುಕೊಡುತ್ತೆ. 2009ರಲ್ಲಿ ಯಾರದು ಅನ್ನುವಂತಹ ಸಿನಿಮಾನೇ ವಿನೋದ್ ರಾಜ್ ಅವರು ನಟಿಸಿದಂತಹ ಕೊನೆಯ ಸಿನಿಮಾ ಆಗತ್ತೆ. ಸೊ ಸ್ವಂತ ಟ್ಯಾಲೆಂಟ್ ನಿಂದ ಮೇಲೆ ಬಂದಿದ್ರು ಕೂಡ ಅದ್ಯಾಕೋ ಏನೋ ಬಹುದೊಡ್ಡ ಬ್ರೇಕ್ ಅನ್ನೋದು ಸಿಗ್ಲೇ ಇಲ್ಲ. ಅಷ್ಟು ದೊಡ್ಡ ಸ್ಟಾರ್ ನಟಿಯ ಮಗ ಆಗಿದ್ರೂ ಕೂಡ ಅವಕಾಶ ವಂಚಿತರಾಗ್ಬಿಡ್ತಾರೆ ವಿನೋದ್ ರಾಜ್ ಅವರು. ಇನ್ನು ತಾವೇ ಅವಕಾಶವನ್ನ ಕೇಳ್ಕೊಂಡು ಹೋದ್ರುನು ಕೂಡ ಯಾರು ಚಾನ್ಸ್ ಕೊಡೋಕೆ ಮುಂದೆ ಬರ್ತಾನೆ ಇರ್ಲಿಲ್ಲ. ಒಮ್ಮೆ ಲೀಲಾವತಿ ಅವರು ಸಹ ವಿನೋದ್ ರಾಜ್‌ಗೆ ಸಿನಿಮಾ ರಂಗಕ್ಕೆ ಬರೋದು ಬೇಡ ಅಂತ ಕೂಡ ಹೇಳ್ಬಿಟ್ಟಿದ್ರಂತೆ. ಸೊ ಆದ್ರೂ ಅದನ್ನ ಧಿಕ್ಕರಿಸಿ ಬಣ್ಣದ ಲೋಕಕ್ಕೆ ಬಂದಿದಂತಹ ವಿನೋದ್ ರಾಜ್‌ಗೆ ಅವಕಾಶಗಳೇ ಇಲ್ಲದಂತಾಗ್ಬಿಡುತ್ತೆ. ಹಿಟ್ ಸಿನಿಮಾ ಕೊಟ್ಟಿದ್ರುನು ಕೂಡ ಸಣ್ಣ ಪುಟ್ಟ ಪಾತ್ರಗಳು ವಿನೋದ್ ರಾಜ್‌ಗೆ ಸಿಗುವಂತಾಗತ್ತೆ. ಸೊ ಇದ್ರಲ್ಲಿ ಎಲ್ಲದ್ರಿಂದ ಕೂಡ ಬೇಸತ್ತಂತಹ ಅವರು ಎಲ್ಲದಕ್ಕೂ ಕೂಡ ವಿದಾಯ ಹೇಳಿ ತಂಪಾಡಿಗೆ ತಾವು ಕೃಷಿಯನ್ನ ಆರಿಸ್ಕೊಂಡು ಸುಮ್ನಾಗ್ತಾರೆ. ಇನ್ನು ಒಂದು ಗುಂಪು ವಿನೋದ್ ರಾಜ್ ಅವರು ಬೆಳಿಲೇಬಾರದು ಅಂತ ಅಡ್ಡಗಾಲನ್ನ ಹಾಕ್ತಾ ಇತ್ತಂತೆ. 2009ರ ಬಳಿಕ ಒಂದಿಷ್ಟು ಸಿನಿಮಾ ಅವಕಾಶಗಳು ಬಂದ್ರೂ ಕೂಡ ವಿನೋದ್ ರಾಜ್ ಅವರು ಕೈ ಮುಗಿದು ಬಣ್ಣದ ಲೋಕದ ಸಹವಾಸನೆ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾ ಇದ್ರಂತೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ವಿನೋದ್ ರಾಜ್ ಅವರ ಮೇಲೆ 7 ಬಾರಿ ಶೂಟ್ ಔಟ್ ಯತ್ನ ಕೂಡ ಆಗಿತ್ತು. ಕೂದಲೆಳೆ ಅಂತರದಲ್ಲಿ ಲೀಲಾವತಿ ಅಮ್ಮ ಮತ್ತೆ ವಿನೋದ್ ರಾಜ್ ಅವರು ಕೂಡ ಪಾರಾಗಿದ್ರು. ಇದನ್ನ ಸ್ವತಃ ವಿನೋದ್ ರಾಜ್ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಇವತ್ತಿಗೂ ಕೂಡ ವಿನೋದ್ ರಾಜ್ ಅವರು ರಿವಾಲ್ವರ್ ಅನ್ನ ಹಿಡ್ಕೊಂಡೇ ಓಡಾಡ್ತಾರೆ. ಇದ್ರ ಬಗ್ಗೆ ಸ್ವತಃ ವಿನೋದ್ ರಾಜ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಇವರ ತೋಟಕ್ಕೆ ಕೂಡ ಬೆಂಕಿ ಹಚ್ಚುವಂತಹ ಕೆಲಸ ಕೂಡ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡಿದ್ರು. ಇದು ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಒಟ್ನಲ್ಲಿ ಹೊರನಟಿಯಾಗಿದ್ದಂತಹ ಲೀಲಾವತಿ ಅಮ್ಮ ಅಷ್ಟು ಹೆಸರು ಮಾಡಿದ್ರು ಕೂಡ ಸ್ವಂತ ಟ್ಯಾಲೆಂಟ್ ಅಲ್ಲಿ ಇದ್ರೂ ಕೂಡ ವಿನೋದ್ ರಾಜ್ ಅವರಿಗೆ ಬಣ್ಣದ ಲೋಕದಲ್ಲಿ ಅವಕಾಶನೇ ಸಿಗ್ಲಿಲ್ಲ. ಇನ್ನೂ ಒಂದಿಷ್ಟು ಜನ ಹೇಳ್ತಾನೆ ಇರ್ತಾರೆ. ಡ್ಯಾನ್ಸ್ ಬಗ್ಗೆ ವಿನೋದ್ ರಾಜ್ ಅವ್ರಿಗೆ ಗೊತ್ತೇ ಇದೆ. ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಒಳ್ಳೆ ಡ್ಯಾನ್ಸರ್ ಅಂತ ನಮ್ಮ ಹೆಸರನ್ನ ತಗೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಆದ್ರೆ ಯಾವುದೇ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಅವ್ರಿಗೆ ಜಡ್ಜ್ ಆಗಿ ಯಾರು ಕೂಡ ಅವ್ರನ್ನ ಕರೆಸೇ ಕೊಡ್ಲಿಲ್ಲ. ಯಾರ್ಯಾರೋ ಡ್ಯಾನ್ಸ್ ಗೊತ್ತಿಲ್ದಿರೋರೆಲ್ಲ ಬಂದು ಕೂತ್ಕೊಂಡು ಜಡ್ಜ್ ಮಾಡ್ತಾರೆ. ಆದ್ರೆ ಇವ್ರನ್ನ ಇಂತಹ ಟ್ಯಾಲೆಂಟೆಡ್ ಪರ್ಸನ್ ಕರ್ಸಿ ಏನಾದ್ರೂ ಒಂದು ಅವಕಾಶವನ್ನ ಕೊಟ್ರೆ ಅವರು ಕೂಡ ಮಾತಾಡೋಕೆ ಒಂದು ಅವಕಾಶ ಸಿಗುತ್ತೆ. ಅವ್ರಿಗೂ ಕೂಡ ಒಂದು ರೀತಿಯ ಒಂದು ಚೇಂಜಸ್ ಅನ್ನೋದು ಸಿಗುತ್ತೆ. ಎಷ್ಟು ಹಿರಿಯ ಕಲಾವಿದ. ಸೊ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ರು. ಆದ್ರೆ ಯಾರು ಕೂಡ ಇದುವರೆಗೂ ಆ ರೀತಿಯಾದಂತಹ ಒಂದು ರಿಯಾಲಿಟಿ ಶೋಗಳಿಗೆ ಕರ್ಸೇ ಇಲ್ಲ. ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ರು ಕೂಡ ಎಲ್ಲದಕ್ಕೂ ವಿದಾಯ ಹೇಳಿ ಎಲ್ಲೋ ದೂರದಲ್ಲಿ ಕೃಷಿಕರಾಗಿ ಸದ್ಯ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದಾರೆ. ಇನ್ನು ಇವರ ಪತ್ನಿ ಅನು ಮತ್ತೆ ಮಗ ಯುವರಾಜ್ ಕೂಡ ಚೆನ್ನೈನಲ್ಲಿ ಇದ್ಕೊಂಡು ಅಲ್ಲಿ ಆಸ್ತಿಯನ್ನ ನೋಡ್ಕೊಳ್ತಾ ಇದ್ದಾರೆ. ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿನೋದ್ ರಾಜ್ ಅವರು ತೋಟ ಮನೆ ನೋಡ್ಕೊಂಡು ತಮ್ಮಷ್ಟಕ್ಕೆ ತಾವಿದ್ದಾರೆ. ಒಟ್ನಲ್ಲಿ ಯಾರ್ಯಾರ ಬದುಕು ಯಾವ್ಯಾವ ರೀತಿಯಲ್ಲಿ ಚೇಂಜ್ ಆಗ್ಬಿಡುತ್ತೆ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.